ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ BA 2ನೇ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರ ವಿಷಯದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ನನ್ನ ಚಾನಲನ್ನು ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಇವತ್ತಿನ ಕ್ಲಾಸಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸಮಗ್ರ ಅಥವಾ ವಿಶಾಲಾತ್ಮಕ ಅರ್ಥಶಾಸ್ತ್ರ ಎಂದರೇನು? ಇಡೀ ಆರ್ಥಿಕ ವ್ಯವಸ್ಥೆಯ ಸಮಗ್ರ ಅಂಶಗಳು ಅಥವಾ ಸರಾಸರಿಗಳನ್ನು ಅಧ್ಯಯನ ಮಾಡುವುದಕ್ಕೆ ಸಮಗ್ರ ಅರ್ಥಶಾಸ್ತ್ರ ಎಂದು ಕರೀತಾರೆ. ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಒಂದು ದೇಶದ ರಾಷ್ಟ್ರೀಯ ಆದಾಯದ ಬಗ್ಗೆ ಆಗಿರ್ಬೋದು, ಒಟ್ಟು ಉತ್ಪಾದನೆ ಆಗಿರ್ಬೋದು, ಒಟ್ಟು ಹೂಡಿಕೆ ಆಗಿರ್ಬೋದು, ಉಳಿತಾಯ ಆಗಿರ್ಬೋದು ಇತ್ಯಾದಿ ಅಂಶಗಳ ಬಗ್ಗೆ ನಾವೇನು ಮಾಡ್ಬೋದು ಅಂದರೆ ಸಮಗ್ರವಾಗಿ ಅಧ್ಯಯನ ಮಾಡುವಂಥ ಒಂದು ಅವಕಾಶ ಇಲ್ಲಿ ಇರ್ತದೆ. ಇದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಹೇಳಬಹುದು. ಅಥವಾ ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಅಂಶಗಳನ್ನು ಅಂದರೆ ರಾಷ್ಟ್ರೀಯ ವರಮಾನ, ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಸಾರ್ವತ್ರಿಕ ಬೆಲೆ ಮಟ್ಟ ಮುಂತಾದವುಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವುದನ್ನು ಸಮಗ್ರ ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ. ಅಂದರೆ ಸಮಗ್ರ ಅರ್ಥಶಾಸ್ತ್ರ ಏನಾಗುತ್ತಂದರೆ ಇಡೀ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಉದಾಹರಣೆಗೆ ಈಗ ಭಾರತ ಇದೆ. ಭಾರತದಲ್ಲಿರುವಂತಹ ಸಮಗ್ರ ಬೇಡಿಕೆ ಯಾವ ರೀತಿಯಾಗಿದೆ, ಸಮಗ್ರ ಪೂರೈಕೆ ಯಾವ ರೀತಿ ಇದೆ, ಸಾರ್ವತ್ರಿಕ ಬೆಲೆಯ ಮಟ್ಟ ಹೇಗಿದೆ, ಮತ್ತು ದೇಶದ ರಾಷ್ಟ್ರೀಯ ಆದಾಯ ಯಾವ ರೀತಿಯಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಹಾಯಕವಾಗುವಂತಹ ಒಂದು ಪರಿಕಲ್ಪನೆ ಯಾವುದಂದರೆ ಅದು ಸಮಗ್ರ ಅರ್ಥಶಾಸ್ತ್ರ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಅಥವಾ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂದರೂ ಕೂಡ ಒಂದೇ ಆಗಿರುತ್ತೆ. ವಾಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್? ಮೇ ಬಿ ದಿಸ್ ಕ್ವಶನ್ ಮೇ ಬಿ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್. ಎರಡನೇ ಪ್ರಶ್ನೆ, ವಿಶಾಲಾತ್ಮಕ ಅರ್ಥಶಾಸ್ತ್ರದ ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳ್ಬೋದು ಅಥವಾ ಅದರ ಅರ್ಥನೂ ಕೇಳ್ಬೋದು. ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಇದು ಮೊದಲನೇ ಪ್ರಕಾರ. ಇದರ ಅರ್ಥ ಒಂದು ನಿರ್ದಿಷ್ಟ ಕಾಲಮಾನ ಅಥವಾ ಸಮಯ ಬಿಂದುವಿನಲ್ಲಿ ಇಡೀ ಆರ್ಥಿಕತೆಗೆ ಅನ್ವಯಿಸುವ ವಿವಿಧ ಚಲಕಗಳ ನಡುವಿನ ಸಂಬಂಧವನ್ನು ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಎಂದು ಕರೆಯುತ್ತಾರೆ. ಎರಡನೆಯ ಪ್ರಕಾರ ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ. ಆರ್ಥಿಕತೆಯಲ್ಲಿನ ವಿವಿಧ ಚಲಕಗಳ ನಡುವೆ ಏರ್ಪಡುವ ವಿವಿಧ ಸಮತೋಲನ ಸ್ಥಿತಿಗಳನ್ನು ಹೋಲಿಸಿ ಅಧ್ಯಯನ ಮಾಡುವುದನ್ನು ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಎಂದು ಕೂಡ ಕರೀತಾರೆ. ಇದು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಥವಾ ಸಮಗ್ರ ಅರ್ಥಶಾಸ್ತ್ರದ ಎರಡನೆಯ ಪ್ರಕಾರವಾಗಿದೆ. ಅದೇ ರೀತಿ ಮೂರನೆಯ ಪ್ರಕಾರ ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ. ಸಮಗ್ರ ಚಲ ಪರಿಣಾಮಗಳ ಬದಲಾವಣೆಯ ಪರಿಣಾಮವಾಗಿ ಸಮತೋಲನ ಸ್ಥಿತಿಯಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಪರಿಗಣಿಸಲಾಗುವುದನ್ನು ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ ಎಂದು ಕರೆಯುತ್ತಾರೆ. ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡುತ್ತೆ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಅಥವಾ ವಿಶಾಲಾತ್ಮಕ ಅರ್ಥಶಾಸ್ತ್ರ 3 ರೀತಿಯ ಪ್ರಕಾರಗಳನ್ನು ಒಳಗೊಂಡಿದೆ. ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ, ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ, ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ. ಅದೇ ರೀತಿ ಮೂರನೇ ಪ್ರಶ್ನೆ, ವಿಶಾಲಾತ್ಮಕ ಅರ್ಥಶಾಸ್ತ್ರ 4 ದೋಷಗಳನ್ನು ತಿಳಿಸಿ. ವೈಯಕ್ತಿಕ ವ್ಯತ್ಯಾಸಗಳ ನಿರ್ಲಕ್ಷ್ಯ, ಅಂಕಿಅಂಶಗಳ ಸಂಕೀರ್ಣತೆ, ಸರಿಯಾದ ಚಿತ್ರಣವಿಲ್ಲ, ತಪ್ಪು ನಿರ್ಣಯ ಸಾಧ್ಯತೆ, ಮಿತಿಮೀರಿದ ಸಾರ್ವತ್ರಿಕರಣ ಇವೆಲ್ಲವೂ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಥವಾ ಸಮಗ್ರ ಅರ್ಥಶಾಸ್ತ್ರದ ದೋಷಗಳಾಗಿವೆ. ಅದೇ ರೀತಿಯಾಗಿ ಸಾಮಾನ್ಯ ಸಿದ್ಧಾಂತ ಗ್ರಂಥದ ಅಂದರೆ ಸಿದ್ಧಾಂತ ಆಗಿದೆ, ಸಿದ್ಧಾಂತ ಅದು ಸಾಮಾನ್ಯ ಸಿದ್ಧಾಂತದ ಗ್ರಂಥದ ಲೇಖಕರು ಯಾರು? ಜಾನ್ ಮೆನಾರ್ಡ್ ಕೇನ್ಸ್, JM ಕೇನ್ಸ್ ಅವರು ಸಾಮಾನ್ಯ ಸಿದ್ಧಾಂತ ಗ್ರಂಥದ ಲೇಖಕರಾಗಿದ್ದಾರೆ. ಜನರಲ್ ಥಿಯರಿ ತಕ್ಕಂಥ ಗ್ರಂಥದ ಲೇಖಕರಾಗಿದ್ದಾರೆ ಜಾನ್ ಮೆನಾರ್ಡ್ ಕೇನ್ಸ್ ಅವರು. ಅದೇ ರೀತಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದರೇನು? GNPಯನ್ನು ವಿಸ್ತರಿಸಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದು ಕರೆಯುತ್ತಾರೆ. ಅಂದರೆ ಒಂದು ರಾಷ್ಟ್ರದಲ್ಲಿ ಅಂದರೆ ಅದು ಭಾರತ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಯಾವುದೋ ಒಂದು ರಾಷ್ಟ್ರ, ಒಂದು ವರ್ಷ ಅಂದರೆ ಹಣಕಾಸು ವರ್ಷ ಅಂತ ಕರೀತಾರೆ. ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮಾರ್ಚ್ 31ಕ್ಕೆ ಕೊನೆಗೊಳ್ತಕ್ಕಂಥ ಆ ವರ್ಷದಲ್ಲಿ ಉತ್ಪಾದಿಸಲಾಗಿರ್ತಕ್ಕಂತಹ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿಬಹುದು. ಅಥವಾ ಈ ಪ್ರಶ್ನೆಯನ್ನು GNP ವಿಸ್ತರಿಸಿ ಅಂತೇಳಿ ಕೂಡ ಕೇಳಬಹುದು. GNP ವಿಸ್ತರಿಸಿ ಅಂದಾಗ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್
ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂಥೇಳಿ ನೀವು ಬರಿಬೇಕಾಗತ್ತೆ. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಒಂದು ಸಂಭವನೀಯ ಪ್ರಶ್ನೆ. ಸೊ ಆದ್ದರಿಂದ ಈ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ಕೊಳ್ಬಹುದು. ಮುಂಬರುವ ಪರೀಕ್ಷೆಗಳಿಗೆ ಇವು ಕೇಳಬಹುದಾಗಿರ್ತಕ್ಕಂತಹ ಪ್ರಶ್ನೆಗಳಾಗಿದ್ದಾವೆ. ಹಾಗಾಗಿ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡು ಮುಂಬರುವ ಪರೀಕ್ಷೆಗಳಲ್ಲಿ ನೀವು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಮುಂದುವರೆದ ಅಂಶದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎಂದರೇನು? NNPಯನ್ನು ವಿಸ್ತರಿಸಿ. ನೋಡಿ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಅದನ್ನು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎಂದು ಕರೆಯಬಹುದು. ಅಥವಾ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾಗಿರತಕ್ಕಂತಹ ನಿವ್ವಳ ಉತ್ಪಾದನೆಯ ಮಾರುಕಟ್ಟೆ ಮೌಲ್ಯವನ್ನು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎಂದು ಕೂಡ ಕರೆಯಬಹುದು. ಇದರ ಸೂತ್ರ NNP = GNP ಮೈನಸ್ ಸವಕಳಿ ವೆಚ್ಚ. ಅಂದರೆ ಇಲ್ಲಿ GNPಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೆ NNP ಲಭ್ಯವಾಗುತ್ತೆ. ಅಕಸ್ಮಾತ್ ಇದನ್ನು ಈ ರೀತಿಯಾಗೂ ಕೇಳಬಹುದು, NNPಯನ್ನು ವಿಸ್ತರಿಸಿ ಅಂತ ಕೇಳಬಹುದು. ಕೇಳಿದಾಗ NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂಥೇಳಿ ನೀವು ಬರೀಬೇಕಾಗ್ತದೆ. ಸೊ ಹಾಗಾಗಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎಂದರೇನು, NNP ವಿಸ್ತರಿಸಿ, ಈ ಪ್ರಶ್ನೆಯು ಕೂಡ ಪರೀಕ್ಷೆಗೆ ಬರಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ, ಪರಿಣಾಮಕಾರಿ ಬೇಡಿಕೆ ಎಂದರೇನು? ಸರಕು ಮತ್ತು ಸೇವೆಗಳ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳು ಪರಸ್ಪರ ಸಮಗೊಳ್ಳುವ ಬಿಂದುವನ್ನು ಪರಿಣಾಮಕಾರಿ ಬೇಡಿಕೆ ಅಂತ ಕೂಡ ಕರೀಬಹುದು. ಅಥವಾ ನೀವು ಇದನ್ನು ಕೂಡ ಬರೀಬಹುದು. ಸಮಗ್ರ ಬೇಡಿಕೆ ಬಿಂಬಕ ಮತ್ತು ಸಮಗ್ರ ಪೂರೈಕೆ ಬಿಂಬಕಗಳು ಪರಸ್ಪರ ಸಮಗೊಳ್ಳುವ ಮೂಲಕ ಏರ್ಪಡುವ ಸಮತೋಲನ ಬಿಂದುವನ್ನು ಪ್ರತಿನಿಧಿಸುವುದನ್ನು ಪರಿಣಾಮಕಾರಿ ಬೇಡಿಕೆ ಎಂದು ಕೂಡ ಕರೀತಾರೆ. ಸೊ ಅಥವಾ ಅಂಥೇಳಿ ಇದನ್ನು ಅದಾದರೂ ಬರೀಬೋದು, ಅಥವಾ ಅದರ ಮೇಲ್ಗಡೆ ಇರುವುದನ್ನು ನೀವು ಬರೀಬಹುದು. ಇದು ನಿಮ್ಮ ಪರೀಕ್ಷೆಗೆ ಅನುಕೂಲವಾಗಲಿದೆ. ಅದೇ ರೀತಿ 8ನೇ ಪ್ರಶ್ನೆ, ವೇಗೋತ್ಕರ್ಷ ಎಂದರೇನು? ಪ್ರೇರಿತ ಹೂಟೆಯ ಮೇಲೆ ಅನುಭೋಗದ ಹೆಚ್ಚಳವು ಬೀರುವ ಪರಿಣಾಮಗಳನ್ನು ಪರಿಗಣಿಸುವುದನ್ನು ವೇಗೋತ್ಕರ್ಷ ಎಂದು ಕರೆಯುತ್ತಾರೆ. ನೋಡಿ, ಹೂಟೆ ಅಂದರೂ ಒಂದೇ, ಹೂಡಿಕೆ ಅಂದರೂ ಒಂದೇ. ಅಂದರೆ ಪ್ರೇರಿತ ಹೂಟೆಯ ಮೇಲೆ ಅಥವಾ ಹೂಡಿಕೆಯ ಮೇಲೆ ಅನುಭೋಗ ಹೆಚ್ಚಳವು ಬೀರುವ ಪರಿಣಾಮಗಳನ್ನು ಪರಿಗಣಿಸುವುದನ್ನು ವೇಗೋತ್ಕರ್ಷ ಎಂದು ಕರೆಯಬಹುದು. ಅಥವಾ ಅನುಭೋಗದ ಪ್ರಮಾಣದಲ್ಲಿ ಸಂಭವಿಸುವ ಬದಲಾವಣೆ ಹೂಡಿಕೆ ಪ್ರಮಾಣದ ಮೇಲೆ ಬೀರುವ ಪರಿಣಾಮಗಳನ್ನು ವೇಗೋತ್ಕರ್ಷ ಎಂದು ಕರೀತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಮಗ್ರ ಬೇಡಿಕೆ ಬಿಂಬಕ ಎಂದರೇನು? ಅಥವಾ ADF ವಿಸ್ತರಿಸಿ ಅಂತ ಕೇಳಬಹುದು. ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ಉದ್ಯಮಿಗಳು ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ಉತ್ಪಾದಿಸಿದ ತಮ್ಮ ಉತ್ಪನ್ನಗಳ ಮಾರಾಟದಿಂದ ನಿರೀಕ್ಷಿಸುವ ಆದಾಯದ ಒಟ್ಟು ಮೊತ್ತವಾಗಿದೆ. ಅಥವಾ ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ಆರ್ಥಿಕತೆಯಲ್ಲಿನ ಎಲ್ಲ ಉದ್ಯಮಿಗಳು ತಮ್ಮ ಉತ್ಪನ್ನಗಳ ಮಾರಾಟದಿಂದ ನಿರೀಕ್ಷಿಸುವ ಆದಾಯದ ವಿವಿಧ ಮೊತ್ತಗಳನ್ನು ಸಮಗ್ರ ಬೇಡಿಕೆಯ ಬಿಂಬಕ ಅಂತ ಕೂಡ ಕರಿಬಹುದು. ಅಥವಾ ಇದನ್ನು ವಿಸ್ತರಿಸಿ ಅಂತ ಕೇಳ್ಬೋದು. ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್, ಸಮಗ್ರ ಬೇಡಿಕೆಯ ಬಿಂಬಕ ಅಂತ ಬರೀಬೇಕಾಗತ್ತೆ. ವಿಸ್ತರಿಸಿ ಅಂತ ಕೇಳಿದಾಗ, ADF ವಿಸ್ತರಿಸಿ ಅಂತ ಕೇಳಿದಾಗ ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್ ಸಮಗ್ರ ಬೇಡಿಕೆ ಬಿಂಬಕ ಅಂತ ಬರೀಬೇಕಾಗತ್ತೆ. ಅದೇ ರೀತಿ ಸಮಗ್ರ ಪೂರೈಕೆ ಬಿಂಬಕ ಅಥವಾ ASF ಅನ್ನು ವಿಸ್ತರಿಸಿ. ಆರ್ಥಿಕತೆಯೊಂದರ ಎಲ್ಲ ಉದ್ಯಮಿಗಳು ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ತಮ್ಮ ಉತ್ಪನ್ನದ ಮಾರಾಟದಿಂದ ಪಡೆಯಲೇಬೇಕಾದ ಆದಾಯದ ವಿವಿಧ ಮೊತ್ತಗಳನ್ನು ಸಮಗ್ರ ಪೂರೈಕೆಯ ಬಿಂಬಕ ಎಂದು ಕರೆಯುತ್ತಾರೆ. ಸೊ ಇದನ್ನು ವಿಸ್ತರಿಸಿ ಅಂತ ಕೇಳಿದಾಗ ASF ಅಗ್ರಿಗೇಟ್ ಸಪ್ಲೈ ಫಂಕ್ಷನ್, ಸಮಗ್ರ ಪೂರೈಕೆ ಬಿಂಬಕ ಅಂತ ಹೇಳಿ ಬರೀಬೇಕಾಗತ್ತೆ. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆ. ಸಮಗ್ರ ಬೇಡಿಕೆ ಬಿಂಬಕದ ಅರ್ಥ ಆದರೂ ಕೇಳ್ಬೋದು, ಅಥವಾ ಅದನ್ನು ವಿಸ್ತರಿಸಿ ಅಂತಾದರೂ ಕೇಳ್ಬೋದು. ಎರಡರ ಉತ್ತರವನ್ನು ನಾನು ಇಲ್ಲಿ ನೀಡಿದ್ದೇನೆ. ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಸಮಗ್ರ ಬೇಡಿಕೆ ಬಿಂಬಕದ ಬಗ್ಗೆ ಕೇಳ್ಬೋದು, ಅಥವಾ ಸಮಗ್ರ ಪೂರೈಕೆ ಬಿಂಬಕದ ಬಗ್ಗೆನೂ ಕೂಡ ಕೇಳಬಹುದು. ಸೊ ಇವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಪಾಯಿಂಟನ್ನು ಮಾಡಿಕೊಂಡು ಓದಿಕೊಂಡು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳಿ. ಸೊ ಆರಾಮಾಗಿ ನೀವು ಇದನ್ನು ಬರೀಬಹುದು ಪರೀಕ್ಷೆಗೆ. ಮತ್ತು ಇದರಲ್ಲಿ ಹೆಚ್ಚು ಅಂಕಗಳನ್ನು ಕೂಡ ನೀವು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಮುಂದುವರೆದ ಪ್ರಶ್ನೆ 11ನೇ ಪ್ರಶ್ನೆಯನ್ನು ನೋಡೋಣ. ಅನುಭೋಗ ಕ್ರಿಯೆ ಅಥವಾ ಅನುಭೋಗ ಪ್ರವೃತ್ತಿ ಎಂದರೇನು? ಅನುಭೋಗ ಮತ್ತು ಆದಾಯಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುತ್ತದೆ. ಅದನ್ನು ಅನುಭೋಗ ಪ್ರವೃತ್ತಿ ಎಂದು ಕರೆಯಬಹುದು. ಅನುಭೋಗ ಮತ್ತು ಆದಾಯ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುವುದನ್ನು ನಾವೇನಂತ ಕರಿಬೋದು? ಅನುಭೋಗ ಕ್ರಿಯೆ ಅಥವಾ ಅನುಭೋಗ ಪ್ರವೃತ್ತಿ ಅಂತ ಕರಿಬೋದು. ಅಥವಾ ಅನುಭೋಗಿ ಕ್ರಿಯೆಯು ವಿವಿಧ ಮಟ್ಟದ ಆದಾಯದಲ್ಲಿ ಅನುಭೋಗಕ್ಕಾಗಿ ಖರ್ಚು ಮಾಡಲಾಗುವ
ಒಟ್ಟು ಆದಾಯದ ಪ್ರಮಾಣವನ್ನು ಬಿಂಬಿಸುತ್ತದೆ. ಇದನ್ನು ಅನುಭೋಗ ಕ್ರಿಯೆ ಅಥವಾ ಅನುಭೋಗ ಪ್ರವೃತ್ತಿ ಎಂದು ಕೂಡ ಕರೆಯಬಹುದು. ಅದೇ ರೀತಿ 12ನೇ ಪ್ರಶ್ನೆ, ಅಂಚಿನ ಅನುಭೋಗ ಪ್ರವೃತ್ತಿ ನಿರ್ಧರಿಸುವ 4 ಅಂಶಗಳನ್ನು ತಿಳಿಸಿ. ಸೊ 4 ಅಂಶಗಳನ್ನು ಕೇಳಿದಾಗ ನೀವು ಹೆಚ್ಚು ಅಂಶಗಳನ್ನು ಕೂಡ ಬರೆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಕೇವಲ 2 ಕೇಳಿದ್ದಾರೆ 2 ಬರಿಬೇಕಂತ ಏನಿಲ್ಲ. ಸೊ ಹೆಚ್ಚನ್ನು ಕೂಡ ನೀವು ಬರೀಬಹುದು. ಅಂಚಿನ ಅನುಭೋಗ ಪ್ರವೃತ್ತಿಯ ನಿರ್ಧರಿಸುವ ಅಂಶಗಳು 4 ಅಂಶಗಳು: ಮುನ್ನೆಚ್ಚರಿಕೆಯ ಉದ್ದೇಶ, ಕೂಲಿಯ ಮಟ್ಟದಲ್ಲಿ ಬದಲಾವಣೆ, ಆದಾಯದ ವಿತರಣೆ, ಅನುಭೋಗಿಯ ಸಾಲ, ಬಡ್ಡಿ ದರದಲ್ಲಿನ ಬದಲಾವಣೆಗಳು, ವಸ್ತುಗಳ ಲಭ್ಯತೆ. ಹೀಗೆ ಅನೇಕ ನಿರ್ಧರಿಸುವ ಅಂಶಗಳನ್ನು ಅನುಭೋಗಿಯ ಪ್ರವೃತ್ತಿ ಒಳಗೊಂಡಿದೆ ಅನ್ನೋದನ್ನು ಈ ಮೂಲಕ ನೀವು ತಿಳಿದುಕೊಳ್ಳಬಹುದು. ಸೊ ಹಾಗಾಗಿ ಪ್ರಶ್ನೆ ಯಾವ ರೀತಿಯಲ್ಲಾದರೂ ಕೂಡ ಕೇಳಬಹುದು. ಮುಂಬರುವ ಪರೀಕ್ಷೆಗಳಲ್ಲಿ ಇದು ಕೂಡ ಕೇಳಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳಾಗಿರ್ತದೆ. ಸೊ ಹಾಗಾಗಿ ಇವುಗಳನ್ನು ಕೂಡ ನೀವು ಅಧ್ಯಯನ ಮಾಡಿಕೊಳ್ಳಿ. ಅದೇ ರೀತಿ 13ನೆಯ ಪ್ರಶ್ನೆಯನ್ನು ನೋಡೋಣ. ಹಣದುಬ್ಬರ ಅಥವಾ ಅತಿ ಪ್ರಸರಣ ಎಂದರೇನು? ಹಣದುಬ್ಬರ ಅಂದರೆ ಅಥವಾ ಅತಿ ಪ್ರಸರಣ ಅಂದರೆ ಎರಡು ಒಂದೇ, ಇನ್ಫ್ಲೇಷನ್ ಅಂತ ಕರೀತಾರೆ. ಬೆಲೆಗಳು ಸತತವಾಗಿ ಏರುತ್ತಿರುವ ಅಥವಾ ಹಣದ ಮೌಲ್ಯ ಕುಸಿಯುತ್ತಿರುವ ಸನ್ನಿವೇಶವನ್ನು ಹಣದುಬ್ಬರ ಎಂದು ಕರೆಯುತ್ತಾರೆ. ಅಥವಾ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಏರಿಕೆಯಾಗುವ ಪರಿಸ್ಥಿತಿಯನ್ನು ಹಣದುಬ್ಬರ ಎಂದು ಕರೆಯುತ್ತಾರೆ. ಅಥವಾ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆಗಳು ಸತತವಾಗಿ ಏರಿದಾಗ ಹಣದ ಮೌಲ್ಯ ಕಡಿಮೆ ಆಗುತ್ತಂದಾಗ, ಅಂದರೆ ನಮ್ಮ ಕೊಳ್ಳುವ ಶಕ್ತಿ ಏನಾಗುತ್ತೆ ಅಂದರೆ ಅಲ್ಲಿ ಕಡಿಮೆ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ, 13ನೇ ಪ್ರಶ್ನೆ. ಅದೇ ರೀತಿ 14ನೇ ಪ್ರಶ್ನೆ, ವೆಚ್ಚ ಮಾಡಬಹುದಾಗಿರ್ತಕ್ಕಂತಹ ವೈಯಕ್ತಿಕ ಆದಾಯ ಎಂದರೇನು? ಇದನ್ನು ವಿನಿಯೋಗಿಸಬಹುದಾದಂತಹ ವೈಯಕ್ತಿಕ ಆದಾಯ ಅಂತ ಕೂಡ ಕರೀತಾರೆ. ಸೊ ಡಿಸಬಲ್ ಪರ್ಸನಲ್ ಇನ್ಕಮ್ ಅಂತ ಕೂಡ ಕರೀತಾರೆ. ಸರ್ಕಾರಕ್ಕೆ ವೈಯಕ್ತಿಕ ಆದಾಯ ತೆರಿಗೆಯನ್ನು ಪಾವತಿಸಿಯಾದ ತರುವಾಯ ಉಳಿಯುವ ಆದಾಯದ ಮೊತ್ತವನ್ನು ವೆಚ್ಚ ಮಾಡಬಹುದಾದ ವ್ಯಕ್ತಿಗತ ಆದಾಯ ಎಂದು ಕರೆಯಬಹುದು. ಅಥವಾ ಒಬ್ಬ ವ್ಯಕ್ತಿ ಅಥವಾ ಕುಟುಂಬ ತನ್ನ ಆದಾಯದ ಮೇಲೆ ತೆರಿಗೆ ಪಾವತಿಸಿದ ನಂತರ ಬಳಕೆಗೆ ಅಥವಾ ಉಳಿತಾಯಕ್ಕೆ ಲಭ್ಯವಿರುವ ನಿಜವಾದ ಹಣವನ್ನು ವೆಚ್ಚ ಮಾಡಬಹುದಾದ ವ್ಯಕ್ತಿಗತ ಆದಾಯ ಎಂದು ಕೂಡ ಕರೀತಾರೆ. ಸೊ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು. ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯ ಅಥವಾ ವಿನಿಯೋಗಿಸಬಹುದಾದ ಆದಾಯ ಅಥವಾ ಖರ್ಚು ಮಾಡಬಹುದಾದ ಆದಾಯ ಅಂಥೇಳಿ ಪ್ರಶ್ನೆನ ಕೇಳಬಹುದು. ಇದನ್ನು ಕೂಡ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಿ, ಪರೀಕ್ಷೆಗೆ ಬರಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ರಾಷ್ಟ್ರೀಯ ಆದಾಯ ಎಂದರೇನು? ಒಂದು ಗೊತ್ತಾದ ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಎಂದು ಕರೀತಾರೆ. ಅಂದರೆ ಒಂದು ಗೊತ್ತಾದ ವರ್ಷದಲ್ಲಿ ಅಂದರೆ ಒಂದು ಹಣಕಾಸು ವರ್ಷದಲ್ಲಿ ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮಾರ್ಚ್ 31ಕ್ಕೆ ಕೊನೆಗೊಳ್ಳತಕ್ಕಂಥ ಒಂದು ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಅಂತ ನಾವು ಕರೀಬಹುದು. ಅಥವಾ ಯಾವುದೇ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಅಂತಿಮ ಸರಕು ಸೇವೆಗಳ ಮತ್ತು ಉತ್ಪನ್ನದ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯಬಹುದು. ಅದೇ ರೀತಿ 16ನೇ ಪ್ರಶ್ನೆ, ತಲಾದಾಯ ಎಂದರೇನು? ಒಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿ ಒಂದು ವರ್ಷದ ಸರಾಸರಿ ಆದಾಯವನ್ನು ತಲಾದಾಯ ಎಂದು ಕರೀತಾರೆ. ಅಂದರೆ ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿ ಹೊಂದಿರತಕ್ಕಂತಹ ಸರಾಸರಿ ವರಮಾನವನ್ನು ಕೂಡ ತಲಾದಾಯ ಅಂತ ನಾವು ಹೇಳಬಹುದು. ಅಥವಾ ರಾಷ್ಟ್ರದ ಒಟ್ಟು ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಮೊತ್ತವನ್ನು ನಾವು ಏನಂತ ಕರೀಬಹುದು? ತಲಾದಾಯ ಅಂತ ಕರೀಬಹುದು. ಸೊ ಹಾಗಾಗಿ ತಲಾದಾಯ ಎಂದರೇನು ಕೂಡ ಪ್ರಶ್ನೆ ನಿಮ್ಮ ಪರೀಕ್ಷೆಗೆ ಬರಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆ ಆಗಿದೆ. ಸೊ ರಾಷ್ಟ್ರೀಯ ಆದಾಯ ಎಂದರೇನು ಕೇಳಬಹುದು, ಅಥವಾ ತಲಾದಾಯ ಎಂದರೇನು ಕೂಡ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಸೊ ಆದ್ದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಓದಿಕೊಳ್ಳಿ. ಸೊ ಅದೇ ರೀತಿ ಇನ್ನು ಹಲವಾರು ರೀತಿಯ ಪ್ರಮುಖವಾಗಿರತಕ್ಕಂತಹ ಪ್ರಶ್ನೆಗಳು ಕೂಡ ಈ ಒಂದು ಅಧ್ಯಾಯದ ಮೇಲೆ, ರಾಷ್ಟ್ರೀಯ ಆದಾಯ ಅಧ್ಯಾಯದ ಮೇಲೆ ಕೇಳಬಹುದು. ಸೊ ಹಾಗಾಗಿ ಕೆಲವು ಸಂಭವನೀಯ ಪ್ರಶ್ನೆಗಳ ಒಂದು ಪ್ರಶ್ನೆಗಳನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದೇ ರೀತಿ ಮುಂಬರುವ ಪ್ರಶ್ನೆ 17ನೇ ಪ್ರಶ್ನೆ, ಗುಣಕ ಎಂದರೇನು? ಹೂಟೆಯಲ್ಲಿನ ಬದಲಾವಣೆಯು ಪ್ರೇರಿತ ಅನುಭೋಗ ವೆಚ್ಚದ ಮೂಲಕ ಒಟ್ಟು ಆದಾಯದ ಮೇಲೆ ಬೀರುವ ಪರಿಣಾಮಗಳನ್ನು ಗುಣಕ ಎಂದು ಕರೆಯುತ್ತಾರೆ. ಹೂಟೆ ಅಥವಾ ಹೂಡಿಕೆಯಲ್ಲಿನ ಬದಲಾವಣೆಯು ಪ್ರೇರಿತ ಅನುಭೋಗ ವೆಚ್ಚದ ಮೂಲಕ ಒಟ್ಟು ಆದಾಯದ ಮೇಲೆ ಬೀರುವ
ಪರಿಣಾಮವನ್ನು ಗುಣಕ ಎಂದು ಕರೆಯುತ್ತಾರೆ. ಅಥವಾ ಗುಣಕವು ಹೂಟೆಯಲ್ಲಿನ ಆರಂಭಿಕ ಬದಲಾವಣೆ ಮತ್ತು ಆನಂತರದ ಒಟ್ಟು ಆದಾಯದಲ್ಲಾಗುವಂತಹ ಬದಲಾವಣೆಗಳ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ. ಇದನ್ನು ಗುಣಕ ಎಂದು ನಾವು ಕರೆಯಬಹುದು. ಸೊ ಗುಣಕದ ಬಗ್ಗೆ ಕೂಡ ಪ್ರಶ್ನೆ ಪರೀಕ್ಷೆಯಲ್ಲಿ ಬರಬಹುದು. ಅದೇ ರೀತಿ ಆದಾಯ ಅಥವಾ ಹೂಡಿಕೆಯ ಗುಣಕ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು? ಸೊ ಇದನ್ನು ಪ್ರತಿಪಾದಿಸಿದವರು ಜಾನ್ ಮೆನಾರ್ಡ್ ಕೇನ್ಸ್ ಸೊ ಅಂತ ನೀವು ಬರಿಬೇಕಾಗತ್ತೆ. ಸೊ ಈ ಒಂದು ಪ್ರಶ್ನೆನೂ ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆ. ಗುಣಕ ಎಂದರೇನು ಅಥವಾ ಹೂಡಿಕೆ ಗುಣಕ ಪರಿಕಲ್ಪನೆ ಪ್ರತಿಪಾದನೆ ಮಾಡಿದವರು ಯಾರಂತ ಕೇಳ್ಬೋದು. ಅದೇ ರೀತಿ 19ನೇ ಪ್ರಶ್ನೆ, ಸರಾಸರಿ ಅನುಭೋಗ ಪ್ರವೃತ್ತಿ ಎಂದರೇನು? ಒಟ್ಟು ಆದಾಯ ಮತ್ತು ಒಟ್ಟು ಅನುಭೋಗ ವೆಚ್ಚದ ನಡುವಿನ ಸಂಬಂಧವನ್ನು ತಿಳಿಸುವುದೇ ಸರಾಸರಿ ಅನುಭೋಗ ಪ್ರವೃತ್ತಿ. ಅಥವಾ ಒಂದು ನಿರ್ದಿಷ್ಟ ಅವಧಿಯಲ್ಲಿನ ಸಮಗ್ರ ಅನುಭೋಗ ವೆಚ್ಚ ಮತ್ತು ಸಮಗ್ರ ಆದಾಯ ನಡುವಿನ ಸರಾಸರಿ ಅನುಭೋಗ ಪ್ರವೃತ್ತಿ ಎಂದು ಕೂಡ ಅದನ್ನು ಕರೀತಾರೆ. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು. ಸೊ ಅದೇ ರೀತಿ ಈ ಕೆಳಗೆ ನೀಡಲಾದ ದತ್ತಾಂಶಗಳಿಗೆ ಸರಾಸರಿ ಅನುಭೋಗ ಪ್ರವೃತ್ತಿಯನ್ನು ಕಂಡುಹಿಡಿಯಿರಿ. y = 60,000 ಅಂದರೆ y 60,000, c = 40,000. ಸೊ APC = C/y ಅಂದರೆ ಸರಾಸರಿ ಅನುಭೋಗ ಪ್ರವೃತ್ತಿ ಒಟ್ಟು ಅನುಭೋಗ ಒಟ್ಟು ಆದಾಯ. ಸೂತ್ರದಿಂದ ನಾವು ಇದನ್ನು ಲೆಕ್ಕಾಚಾರ ಮಾಡಬೇಕಾಗತ್ತೆ. ಅಂಕಿ ಸಂಖ್ಯೆಗಳು ಇವೇ ಬರಬಹುದು ಅಥವಾ ಅಂಕಿ ಸಂಖ್ಯೆಗಳು ಬೇರೆಯಾದ ಅಂಕಿ ಸಂಖ್ಯೆಗಳು ಕೂಡ ಬರಬಹುದು. ಸೊ ಎವರೇಜ್ ಪ್ರೊಪೆನ್ಸ್ ಟು ಕನ್ಸ್ಯೂಮ್ ಸರಾಸರಿ ಅನುಭೋಗ ಪ್ರವೃತ್ತಿ 40,000 ಅಂದರೆ ಒಟ್ಟು ಅನುಭೋಗ ಎಷ್ಟಿದೆ ಅಂದರೆ 40,000 ಇದೆ. ಸೊ ಒಟ್ಟು ಆದಾಯ ಎಷ್ಟಿದೆ? 60,000 ಇದೆ. ಸೊ 40,000 / 60,000 ಮಾಡಿದಾಗ ಸೊ ಬರುವಂಥ ಮೌಲ್ಯ 0.66 ಆಗಿರುತ್ತೆ. ಇದು ಸರಾಸರಿ ಅನುಭೋಗ ಪ್ರವೃತ್ತಿ ಅಂತ ನಾವು ಹೇಳಬಹುದು. ಸೊ ಹೀಗೆ ಮುಂಬರುವ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯು ಕೂಡ ಕೇಳಬಹುದು. ಸೊ ಆದ್ದರಿಂದ ಇದನ್ನು ಕೂಡ ನೀವು ಅಧ್ಯಯನ ಮಾಡಿಕೊಳ್ಳಿ. ಅದೇ ರೀತಿ ಈ ಕೆಳಗೆ ನೀಡಲಾದ ದತ್ತಾಂಶಗಳಿಗೆ ಸರಾಸರಿ ಅನುಭೋಗ ಪ್ರವೃತ್ತಿಯನ್ನು ಕಂಡುಹಿಡಿಯಿರಿ. ಸೊ y = 70,000, c = 40,000, APC = C/y. ಅದು ಅನುಭವ ಅಂತಾಗಿದೆ, ಅನುಭೋಗ ಆಗಬೇಕು. ಸರಾಸರಿ ಅನುಭೋಗ ಪ್ರವೃತ್ತಿ ಒಟ್ಟು ಅನುಭೋಗ ಒಟ್ಟು ಆದಾಯ ಅಂದರೆ ಸೊ ಇಲ್ಲಿ APC = 40,000 / 70,000 ಮಾಡಿದಾಗ 0.57 ಏನಾಗಿರುತ್ತೆ, ಇದರ ಆನ್ಸರ್ ಬರುತ್ತೆ. ಈ ಒಂದು ಪ್ರಶ್ನೆಯೂ ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ಅಂಕಿ ಸಂಖ್ಯೆಗಳು ಸ್ವಲ್ಪ ಬದಲಾವಣೆ ಆಗಬಹುದು. ಸೊ ಇದೇ ಒಂದು ಸೂತ್ರವನ್ನು ಯೂಸ್ ಮಾಡಿಕೊಂಡು ನೀವು ಈ ಒಂದು ಕ್ಯಾಲ್ಕುಲೇಷನನ್ನು ಮಾಡಬಹುದು. ಅದೇ ರೀತಿ ಹಿನ್ನಡೆ ಎಂದರೇನು? ಆರ್ಥಿಕ ಚಟುವಟಿಕೆಗಳಲ್ಲಿ ಉಂಟಾಗುವ ಗಮನಾರ್ಹ ಇಳಿಕೆ ಅಥವಾ ಸಂಕೋಚನದ ಹಂತವನ್ನು ಹಿನ್ನಡೆ ಎಂದು ಕರೆಯಬಹುದು. ಅಥವಾ ದೇಶದ ಆರ್ಥಿಕ ಚಟುವಟಿಕೆಗಳು ಸತತವಾಗಿ ಕೆಲವು ತಿಂಗಳುಗಳ ಕಾಲ ಕುಸಿಯುವಂಥ ಹಂತ. ಇದು ಆರ್ಥಿಕತೆಯ ಕುಗ್ಗುತ್ತಿರುವ ಅಥವಾ ಮಂದಗತಿಯಲ್ಲಿ ಸಾಗುತ್ತಿರುವ ಸಮಯವನ್ನು ಸೂಚಿಸುತ್ತದೆ. ಆದ್ದರಿಂದ ಇದನ್ನು ಹಿನ್ನಡೆ ಎಂದು ನಾವು ಕರೆಯಬಹುದು. ಅಂದರೆ ಎಲ್ಲ ಆರ್ಥಿಕ ಚಟುವಟಿಕೆಗಳು ಈ ಸಂದರ್ಭದಲ್ಲಿ ಏನಾಗಿರ್ತವೆ ಅಂದರೆ ಹಿನ್ನಡೆಯನ್ನು ಸಾಧಿಸ್ತಾ ಇರ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಬರ್ಬೋದಾಗಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ. ಆದ್ದರಿಂದ ಇದನ್ನು ಕೂಡ ನೀವು ನೋಡಿಕೊಳ್ಳಿ. ಸೊ ಇಲ್ಲಿ ಮೇಲ್ಗಡೆ ಇರುವಂಥ ಕೆಳಗೆ ನೀಡಲಾದ ಸರಾಸರಿ ಅನುಭೋಗ ಪ್ರವೃತ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆಯಲ್ಲ, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸರಾಸರಿ ಅನುಭವ ಅಂತಾಗಿದೆ, ಅದು ಸರಾಸರಿ ಅನುಭವ ಅಲ್ಲ, ಸರಾಸರಿ ಅನುಭೋಗ ಪ್ರವೃತ್ತಿ ಅಂಥೇಳಿ ಅದನ್ನು ನೀವು ತಿದ್ದುಪಡಿ ಮಾಡಿಕೊಳ್ಳಿ. ಸರಾಸರಿ ಅನುಭೋಗ ಪ್ರವೃತ್ತಿ ಒಟ್ಟು ಅನುಭೋಗ ಒಟ್ಟು ಆದಾಯ. ಸೊ ಅದನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗತ್ತೆ. ಸೊ ಮಾಡಿದ್ದೀವಿ, ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಅದೇ ರೀತಿ ಸೊ ಮುಂದುವರಿದ ಭಾಗದಲ್ಲಿ 23ನೇ ಪ್ರಶ್ನೆ, ವ್ಯಾಪಾರ ಚಕ್ರದ ಹಂತಗಳನ್ನು ತಿಳಿಸಿ. ವ್ಯಾಪಾರ ಚಕ್ರ ಅಂದರೂ ಒಂದೇ, ಉದ್ಯಮ ಚಕ್ರ ಅಂದರೂ ಒಂದೇ, ಆರ್ಥಿಕ ಆವರ್ತಗಳಂದರೂ ಒಂದೇ. ಸೊ ಮೊದಲನೇದು ಮುಗ್ಗಟ್ಟು, ಎರಡನೇದು ಚೇತರಿಕೆ, ಮೂರನೇದು ಸಮೃದ್ಧಿ, ಉತ್ಕರ್ಷ ಅಥವಾ ಶೃಂಗ, ಐದನೇದು ಹಿಂಜರಿತ ಅಥವಾ ಹಿನ್ನಡೆ. 5 ಹಂತಗಳನ್ನು ವ್ಯಾಪಾರ ಚಕ್ರ ಇಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಈ ಒಂದು ಪ್ರಶ್ನೆಯು ಕೂಡ ಪರೀಕ್ಷೆಯಲ್ಲಿ ಬರಬಹುದು. ಅದೇ ರೀತಿ 24ನೇ ಪ್ರಶ್ನೆ, ಆರ್ಥಿಕ ಆವರ್ತಗಳು ಎಂದರೇನು? ಆರ್ಥಿಕ ಆವರ್ತಗಳು ಅಂದರೆ ಒಂದೇ, ವ್ಯಾಪಾರ ಚಕ್ರ ಅಂದರೆ ಒಂದೇ, ಉದ್ಯಮ ಚಕ್ರಗಳು ಅಂದರೂ ಒಂದೇ.
ಆರ್ಥಿಕ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ಳುವ ಏರಿಕೆ ಮತ್ತು ಇಳಿಕೆಗಳೇ ಆರ್ಥಿಕ ಆವರ್ತಗಳು ಎಂದು ಕರಿಬೋದು. ನಾವು ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವಿ. ಆ ಆರ್ಥಿಕ ಚಟುವಟಿಕೆಗಳಲ್ಲಿ ಉಂಟಾಗಿರ್ತಕ್ಕಂಥ ಏರಿಕೆ ಇಳಿಕೆಗಳನ್ನು ನಾವೇನಂತ ಕರಿಬೋದು? ಆರ್ಥಿಕ ಆವರ್ತಗಳು ಅಂತ ಕರಿಬೋದು. ಅಥವಾ ಒಂದು ದೇಶದ ಆರ್ಥಿಕತೆಯಲ್ಲಿ ಉತ್ಪಾದನೆ, ಉದ್ಯೋಗ, ಆದಾಯ ಮತ್ತು ಬೆಲೆಗಳಲ್ಲಿ ಕಂಡುಬರುವ ಏರಿಳಿತಗಳನ್ನು ವ್ಯಾಪಾರ ಚಕ್ರಗಳು ಅಥವಾ ಆರ್ಥಿಕ ಆವರ್ತಗಳು ಅಂತ ಕೂಡ ನಾವು ಕರಿಬಹುದು. ಸೊ ಇದು ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ. ಆದ್ದರಿಂದ ಇದನ್ನು ಕೂಡ ನೀವು ನೋಡ್ಕೋಬಹುದು. ಸೊ ವ್ಯಾಪಾರ ಚಕ್ರದ ಹಂತಗಳನ್ನು ತಿಳಿಸಿ ಅಂದಾಗ ಅದರಲ್ಲಿ 5 ಹಂತಗಳಿದ್ದಾವೆ. ಸೊ 5 ಹಂತಗಳನ್ನು ನೀವು ಬರೀಬೇಕಾಗ್ತದೆ. ಮುಗ್ಗಟ್ಟು, ಚೇತರಿಕೆ, ಸಮೃದ್ಧಿ, ಉತ್ಕರ್ಷ ಅಥವಾ ಶೃಂಗ, ಹಿಂಜರಿತ ಅಥವಾ ಹಿನ್ನಡೆ ಅಂತಕ್ಕಂಥ 5 ಹಂತಗಳನ್ನು ಒಳಗೊಂಡಿದೆ. ಅದೇ ರೀತಿ ಆರ್ಥಿಕ ಆವರ್ತಗಳಂತ ಕೇಳಬಹುದು. ಆರ್ಥಿಕ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ಳುವ ಏರಿಕೆ ಮತ್ತು ಇಳಿಕೆಗಳೇ ಆರ್ಥಿಕ ಆವರ್ತಗಳಂತ ನಾವು ಹೇಳಬಹುದು. ಅದೇ ರೀತಿ 25ನೇ ಪ್ರಶ್ನೆಗೆ ಹೋಗೋಣ. ಚೇತರಿಕೆ ಹಂತದ 4 ಲಕ್ಷಣಗಳನ್ನು ತಿಳಿಸಿ. ಆದಾಯ ಮತ್ತು ಬೆಲೆಗಳಲ್ಲಿ ಏರಿಕೆ, ಇದು ಮೊದಲನೇ ಲಕ್ಷಣ ಅಂತ ಹೇಳಬಹುದು. ಎರಡನೇದು ಉದ್ಯೋಗಾವಕಾಶಗಳ ಸೃಷ್ಟಿ. ಮೂರನೇದು ಬಂಡವಾಳ ಹೂಡಿಕೆಯಲ್ಲಿನ ಹೆಚ್ಚಳ. 4 ಉತ್ಪಾದನೆಯಲ್ಲಿ ಹೆಚ್ಚಳ. 5 ಬೇಡಿಕೆಯಲ್ಲಿನ ಹೆಚ್ಚಳ. ಸೊ ಇವೆಲ್ಲವೂ ಚೇತರಿಕೆ ಹಂತದ ಲಕ್ಷಣಗಳಂತ ನಾವು ಹೇಳಬಹುದು. ಅದೇ ರೀತಿ ಗುಣಕದ ಸಮೀಕರಣವನ್ನು ತಿಳಿಸಿ. ಗುಣಕ = 1/1 - ಸೀಮಾಂತ ಅನುಭೋಗ ಪ್ರವೃತ್ತಿ. ಮಲ್ಟಿಪ್ಲೈಯರ್ = 1/1 - MPC. ಸೊ ಈ ಒಂದು ಇಕ್ವೇಷನನ್ನು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತದೆ. ಸೊ ಆದ್ದರಿಂದ ಇದನ್ನು ನೀವು ನೋಡಿಕೊಳ್ಬಹುದು. ಅದೇ ರೀತಿ ರಾಷ್ಟ್ರೀಯ ಆದಾಯವನ್ನು ಮೊದಲು ವೈಜ್ಞಾನಿಕವಾಗಿ ಅಂದಾಜು ಮಾಡಿದವರು ಯಾರು? ಸೊ ವೈಜ್ಞಾನಿಕವಾಗಿ ಅಂದಾಜು ಮಾಡಿದವರು VKRB ರಾವ್ ಅಂತಕ್ಕಂಥವರು ವೈಜ್ಞಾನಿಕವಾಗಿ ರಾಷ್ಟ್ರೀಯ ಆದಾಯವನ್ನು ಮೊದಲಿಗೆ ಅಂದಾಜು ಮಾಡಿದ್ದಾರೆ. ಆದರೆ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದವರು ಮೊದಲಿಗೆ ದಾದಾಬಾಯಿ ನೆಹರೂಜಿ. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದು ವೈಜ್ಞಾನಿಕವಾಗಿ ಅಂತಕ್ಕಂಥ ಪದ ಸೈಂಟಿಫಿಕ್ ಮೆಥಡ್ ಮೇಲೆ ಯಾರು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ VKRB ರಾವ್ ಅವರು ಏನು ಮಾಡಿದ್ದಾರೆ? ವೈಜ್ಞಾನಿಕ ವಿಧಾನದ ಮೂಲಕ ನಮ್ಮ ದೇಶದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳಾಗಿರ್ತವೆ. ಚೇತರಿಕೆ ಹಂತಗಳನ್ನು ತಿಳಿಸಿ ಅಂತ ಕೇಳಬಹುದು. ಗುಣಕದ ಸಮೀಕರಣವನ್ನು ತಿಳಿಸಿ ಅಂತ ಕೇಳಬಹುದು. ರಾಷ್ಟ್ರೀಯ ಆದಾಯವನ್ನು ಮೊದಲು ವೈಜ್ಞಾನಿಕವಾಗಿ ಅಂದಾಜು ಮಾಡಿದವರು ಯಾರು ಅಂತ ಕೇಳಬಹುದು. ಸೊ ರಾಷ್ಟ್ರೀಯ ಆದಾಯವನ್ನು ವೈಜ್ಞಾನಿಕವಾಗಿ ಅಂದಾಜು ಮಾಡಿದವರು ಯಾರು? VKRB ರಾವ್ ಅಂತ ನಾವು ಹೇಳಬೇಕಾಗತ್ತೆ. ಆದರೆ ರಾಷ್ಟ್ರೀಯ ಆದಾಯವನ್ನು ಮೊದಲು ಅಂದಾಜು ಮಾಡಿದವರು ದಾದಾಬಾಯಿ ನೆಹರೂಜಿ ಅವರು. ಆದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ವೈಜ್ಞಾನಿಕವಾಗಿ ಅಂತಂದಾಗ VKRB ರಾವ್ ಆಗ್ತಾರೆ. ಅದೇ ರೀತಿ 28ನೇ ಪ್ರಶ್ನೆ, ಐಚ್ಛಿಕ ನಿರುದ್ಯೋಗ ಎಂದರೇನು? ಒಬ್ಬ ವ್ಯಕ್ತಿಯು ನಿರುದ್ಯೋಗಿಯಾಗಿದ್ದು ಯಾವುದೇ ಕೆಲಸಕ್ಕೆ ಸೇರಿಕೊಳ್ಳದ ಮನಸ್ಥಿತಿಯನ್ನು ಹೊಂದಿರುವ ಸನ್ನಿವೇಶವನ್ನು ಐಚ್ಛಿಕ ನಿರುದ್ಯೋಗ ಎಂದು ಕರೆಯುತ್ತಾರೆ. ಅಥವಾ ಸ್ವಯಂ ಪ್ರೇರಿತ ನಿರುದ್ಯೋಗ ಅಂತ ಕೂಡ ಕರೀತಾರೆ. ಅಥವಾ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಕೆಲಸ ಲಭ್ಯವಿದ್ದರೂ ವ್ಯಕ್ತಿಯು ತನಗೆ ಇಷ್ಟವಾದ ವೇತನ ಅಥವಾ ಕೆಲಸದ ಪರಿಸ್ಥಿತಿ ಸಿಗುತ್ತಿಲ್ಲ ಎಂಬ ಕಾರಣಕ್ಕೆ ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡದಿರುವ ಸ್ಥಿತಿಯನ್ನು ಐಚ್ಛಿಕ ನಿರುದ್ಯೋಗ ಎಂದು ಕರೆಯಬಹುದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಯು ಕೂಡ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ. ಸೊ ಇದನ್ನು ಕೂಡ ನೀವು ನೋಡ್ಕೊಳ್ಬೋದು. ಐಚ್ಛಿಕ ನಿರುದ್ಯೋಗ, ಒಬ್ಬ ವ್ಯಕ್ತಿಯು ನಿರುದ್ಯೋಗಿಯಾಗಿದ್ದು ಯಾವುದೇ ಕೆಲಸಕ್ಕೆ ಸೇರಿಕೊಳ್ಳದ ಮನಸ್ಥಿತಿಯನ್ನು ಹೊಂದಿರುವ ಸನ್ನಿವೇಶವನ್ನು ಐಚ್ಛಿಕ ನಿರುದ್ಯೋಗ ಅಂತ ಕೂಡ ಕರೀಬಹುದು. ಅಥವಾ ಇದು ಒಂದು ರೀತಿಯಲ್ಲಿ ಬರೀಬಹುದು. ಸೊ ಐಚ್ಛಿಕ ನಿರುದ್ಯೋಗ ಅಂತ ನಾವು ಹೇಳಬಹುದು. ಅದೇ ರೀತಿ ಮುಂದುವರಿದ ಪ್ರಶ್ನೆ 29ನೇ ಪ್ರಶ್ನೆ, ರಾಷ್ಟ್ರೀಯ ಆದಾಯ ಮಾಪನ ಮಾಡುವ ವಿಧಾನಗಳು ಯಾವುವು? ಉತ್ಪನ್ನ ವಿಧಾನ, ವೆಚ್ಚದ ವಿಧಾನ, ಆದಾಯ ವಿಧಾನ. 3 ವಿಧಾನಗಳ ಮೂಲಕ ನಮ್ಮ ದೇಶದ ರಾಷ್ಟ್ರೀಯ ಆದಾಯವನ್ನು ನಾವೇನು ಮಾಡ್ಬೋದು ಅಂದರೆ ಅಂದಾಜು ಮಾಡ್ಬೋದು. ಉತ್ಪನ್ನ ವಿಧಾನದ ಮೂಲಕ ಮಾಡ್ಬೋದು, ವೆಚ್ಚದ ವಿಧಾನದ ಮೂಲಕ ಮಾಡ್ಬೋದು, ಆದಾಯ ವಿಧಾನದ ಮೂಲಕ ಮಾಡ್ಬೋದು. ನಮ್ಮ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಂತಹ 3 ವಿಧಾನಗಳಿದ್ದಾವೆ. ಸೊ ಅದೇ ರೀತಿ 30ನೇ ಪ್ರಶ್ನೆ, MPI ಅಥವಾ API ಅನ್ನು ವಿಸ್ತರಿಸಿ ಅಂತ ಕೇಳಿದಾಗ ಸೊ MPI ಮಾರ್ಜಿನಲ್ ಪ್ರೊಫೆಸ್ ಟು ಇನ್ವೆಸ್ಟ್ಮೆಂಟ್ ಅಂದರೆ ಸೀಮಾಂತ ಹೂಟೆಯ ಪ್ರವೃತ್ತಿ. ಒಮ್ಮೊಮ್ಮೆ ಇದರ ಅರ್ಥನೂ ಕೇಳ್ಬೋದು. ಹೆಚ್ಚುವರಿ ಆದಾಯದಲ್ಲಿ ಮಾಡಲಾಗುವ ಹೆಚ್ಚುವರಿ ಹೂಟೆಯನ್ನು ಸೀಮಾಂತ ಹೂಟೆಯ ಪ್ರವೃತ್ತಿ ಅಂತ ಕರೀಬಹುದು. ಅದೇ ರೀತಿ API ಸರಾಸರಿ ಹೂಟೆಯ ಪ್ರವೃತ್ತಿ, ಎವರೇಜ್ ಪ್ರೊಫೆಸ್ ಟು ಇನ್ವೆಸ್ಟ್.
ಸೊ ಒಂದು ನಿರ್ದಿಷ್ಟ ಆದಾಯ ಮಟ್ಟದಲ್ಲಿ ಮಾಡಲಾಗುವ ಹೂಟೆಯನ್ನು ಸರಾಸರಿ ಹೂಟೆಯ ಪ್ರವೃತ್ತಿ ಎಂದು ಕರೆಯುತ್ತಾರೆ. ಈ ಒಂದು ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ. ಇದನ್ನು MPI ಮತ್ತು APIಯನ್ನು ವಿಸ್ತರಿಸಿ ಅಂತ ಕೇಳ್ಬೋದು, ಅಥವಾ ಇವುಗಳ ಅರ್ಥ ಆದರೂ ಕೂಡ ಕೇಳ್ಬೋದು. ಇದನ್ನು ನೀವು ಎಲ್ಲರೂ ಸರಿಯಾದ ರೀತಿಯಲ್ಲಿ ಬರೆಯಿರಿ. ಸೊ MPI ಅಂದರೆ ಮಾರ್ಜಿನಲ್ ಪ್ರಿಫರೆನ್ಸ್ ಟು ಇನ್ವೆಸ್ಟ್, ಸೀಮಾಂತ ಹೂಟೆಯ ಪ್ರವೃತ್ತಿ ಅಂತ ಹೇಳಬೇಕಾಗ್ತದೆ. API ಅಂದರೆ ಎವರೇಜ್ ಪ್ರಿಫರೆನ್ಸ್ ಟು ಇನ್ವೆಸ್ಟ್, ಸರಾಸರಿ ಹೂಟೆಯ ಪ್ರವೃತ್ತಿ ಅಂತ ಹೇಳಿ ನೀವು ಅದನ್ನು ಅಲ್ಲಿ ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ. ಸೊ ಪರೀಕ್ಷೆಗಳಲ್ಲಿ ಇವು ಕೇಳಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು. ಸೊ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಂಥ ವಿಧಾನಗಳಂತ ಕೇಳಿದಾಗ 3 ವಿಧಾನಗಳು. ಸೊ ಅದೇ ರೀತಿ ಮುಂದುವರಿದ ಭಾಗದಲ್ಲಿ ನೋಡೋದಾದರೆ 31ನೇ ಪ್ರಶ್ನೆ, ಬಂಡವಾಳ ಸೀಮಾಂತ ದಕ್ಷತೆ ಎಂದರೆ ಏನು? ಪ್ರಸ್ತುತ ಹೂಟೆಯಿಂದ ನಿರೀಕ್ಷಿಸಲಾಗುವ ಲಾಭದ ದರವನ್ನು ಬಂಡವಾಳ ಸೀಮಾಂತ ದಕ್ಷತೆ ಎಂದು ನಾವು ಕರೆಯಬಹುದು. ಪ್ರಸ್ತುತ ಹೂಟೆಯಿಂದ ನಿರೀಕ್ಷಿಸಲಾಗುವ ಲಾಭದ ದರವನ್ನು ಬಂಡವಾಳ ಸೀಮಾಂತ ದಕ್ಷತೆ ಎಂದು ನಾವು ಕರೆಯಬಹುದು. ಅಥವಾ ಹೆಚ್ಚುವರಿ ಹೊಸ ಬಂಡವಾಳ ಹೂಟೆಯಿಂದ ನಿರೀಕ್ಷಿಸುವ ಲಾಭಕ್ಕೆ ಬಂಡವಾಳ ಸೀಮಾಂತ ದಕ್ಷತೆ ಎಂದು ಕರೆಯಬಹುದು. ಸೊ ಹೆಚ್ಚುವರಿ ಹೊಸ ಬಂಡವಾಳ ಹೂಟೆಯಿಂದ ಅದೇ ರೀತಿ ಗುಣಕ ಎಂಬ ಪರಿಕಲ್ಪನೆ RF ಖಾನ್ ಅವರು ನೀಡಿದ್ದಾರೆ. ಅದೇ ರೀತಿ ಕೊನೆಯ ಪ್ರಶ್ನೆ, APS ಮತ್ತು MPS ಅನ್ನು ವಿಸ್ತರಿಸಿ ಅಂತ ಕೇಳ್ಬೋದು, ಅಥವಾ ಇವುಗಳ ಅರ್ಥನೂ ಕೂಡ ಕೇಳಬಹುದು. ಸರಾಸರಿ ಉಳಿತಾಯ ಪ್ರವೃತ್ತಿ, ಎವರೇಜ್ ಪ್ರೊಪೆನ್ಸಿಟಿ ಟು ಸೇವ್, ಒಂದು ನಿರ್ದಿಷ್ಟ ಆದಾಯದಲ್ಲಿ ಉಳಿತಾಯವಾಗುವ ಮೊತ್ತವನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಅಂತ ಕರೀತಾರೆ. ಇದರ ಸೂತ್ರ APS ಅಂದರೆ S ಅಂದರೆ ಒಟ್ಟು ಉಳಿತಾಯ ಡಿವೈಡೆಡ್ ಬೈ Y ಅಂದರೆ ಒಟ್ಟು ಆದಾಯ ಅಂತೇಳಿ ಬರೀಬಹುದು. ಸೀಮಾಂತ ಉಳಿತಾಯ ಪ್ರವೃತ್ತಿ, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್, ಆದಾಯ ಬದಲಾವಣೆಯೊಂದಿಗೆ ಉಳಿತಾಯ ಪ್ರಮಾಣದಲ್ಲಾಗುವಂತಹ ಬದಲಾವಣೆಯನ್ನು ಸೀಮಾಂತ ಪ್ರವೃತ್ತಿ ಎಂದು ಕರೆಯುತ್ತಾರೆ. ಸೂತ್ರ MPS ಡೆಲ್ಟಾ S ಅಂದರೆ ಹೆಚ್ಚುವರಿ ಉಳಿತಾಯ ಡಿವೈಡೆಡ್ ಬೈ ಡೆಲ್ಟಾ Y, ಹೆಚ್ಚುವರಿ ಆದಾಯ ಅಂದರೆ ಹೆಚ್ಚುವರಿ ಉಳಿತಾಯದಲ್ಲಿ ಹೆಚ್ಚುವರಿ ಆದಾಯವನ್ನು ಭಾಗಿಸಿದಾಗ ನಮಗೆ ಸೀಮಾಂತ ಉಳಿತಾಯ ಪ್ರವೃತ್ತಿ ಲಭ್ಯವಾಗುತ್ತೆ. ಈ ಒಂದು ಪ್ರಶ್ನೆನ ವಿಸ್ತರಿಸಿ ಬರೀರಿ ಅಂತ ಕೇಳಿದಾಗ ವಿಸ್ತರಿಸಿ ಬರೀಬೇಕಾಗತ್ತೆ. ಅಥವಾ ಇದರ ಅರ್ಥ ಕೇಳಿದರೆ ಅರ್ಥನೂ ಕೂಡ ನಾನು ಇಲ್ಲಿ ಹೇಳಿದ್ದೀನಿ, ಇದರ ಅರ್ಥನೂ ಕೂಡ ನೀವು ಬರೀಬಹುದು. ಅಥವಾ ಇದರ ಸೂತ್ರ ಕೇಳಿದರೆ ಸೂತ್ರನೂ ಕೂಡ ಇಲ್ಲಿ ನಾನು ಅದನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಇದನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ಸೊ ಹೀಗೆ ಮುಂಬರುವ ಪರೀಕ್ಷೆಗಳಲ್ಲಿ ಇನ್ನೂ ವಿವಿಧ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವ ರೀತಿಯಲ್ಲಿ ನಾನು ಇವತ್ತಿನ ಕ್ಲಾಸನ್ನು ಮಾಡಿದ್ದೇನೆ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಹೆಸರು ಡಾಕ್ಟರ್ ಲೋಕೇಶ್ ರಾಠೋಡ್, ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಮೂಲಕ ನಾನು ಸಮಗ್ರ ಅರ್ಥಶಾಸ್ತ್ರ BA 2ನೇ ಸೆಮಿಸ್ಟರ್ 2 ಅಂಕದ ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ದೇನೆ. ಸೊ ನಾನು ಮಾಡಿರ್ತಕ್ಕಂಥ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಬೇರೆ ಎಲ್ರಿಗೂ ಕಳಿಸಿ. ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಕೂಡ ಉಪಯುಕ್ತವಾಗುವ ರೀತಿಯಲ್ಲಿ ಈ ಒಂದು ಕ್ಲಾಸನ್ನು ನಾನು ಮಾಡಿದ್ದೇನೆ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಇದು ಸಹಾಯಕವಾಗಲಿದೆ, ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಅನುಕೂಲವಾಗಲಿದೆ ಅನ್ನುವ ಒಂದು ವಿಚಾರವನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಸೊ ಹೀಗೆ ಇನ್ನೂ ಹಲವಾರು ರೀತಿಯ ಕ್ಲಾಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಮಾಡ್ತಾ ಇದ್ದೇನೆ. ಇದರ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ಭವಿಷ್ಯ